ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಚಾಲುಕ್ಯರ ಕಾಲದಲ್ಲಿ ಕಟ್ಟಿರುವ ದಾವಣಗೆರೆ ಜಿಲ್ಲೆಯ ನೀಲಗುಂದ ಪಟ್ಟಣದಲ್ಲಿರುವಂತಹ ಭೀಮೇಶ್ವರ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಭೀಮೇಶ್ವರ ದೇವಸ್ಥಾನವನ್ನು 11ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ದೇವಾಲಯವನ್ನು ಬಳಪದ ಕಲ್ಲಿನಿಂದ ನಿರ್ಮಿಸಲಾಗಿದೆ. ನೀಲಗುಂದವು ಬಳಪದ ಕಲ್ಲಿನ ಕ್ವಾರಿಗಳಿಗೆ ಹೆಸರುವಾಸಿಯಾಗಿದ್ದು ಅಂದಿನ ಕಾಲದಿಂದಲೂ ಈ ಗ್ರಾಮ ಪ್ರಸಿದ್ಧವಾಗಿದೆ. ಈ ದೇವಸ್ಥಾನವನ್ನು ತ್ರಿಕೂಟ ಶೈಲಿಯಲ್ಲಿ ಕಟ್ಟಲಾಗಿದೆ. ಉತ್ತರ, ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಒಂದರಂತೆ 3 ಗರ್ಭಗುಡಿಯನ್ನು ಒಳಗೊಂಡಿದೆ. ಪಶ್ಚಿಮ ಗುಡಿಯಲ್ಲಿ ಮಾತ್ರ ಶಿವಲಿಂಗವನ್ನು ಕಾಣಬಹುದು. ಉಳಿದಂತೆ ಬಾಕಿ ಗರ್ಭಗುಡಿಯಲ್ಲಿ ಯಾವುದೇ ರೀತಿಯ ವಿಗ್ರಹಗಳು ಕಂಡುಬರಲ್ಲ. ಪೂರ್ವಕ್ಕೆ ಪ್ರತ್ಯೇಕ ದೇವಾಲಯವಿದ್ದು ಅದು ಸೂರ್ಯನಿಗೆ ಅರ್ಪಿತವಾಗಿದೆ. 3 ಗರ್ಭಗುಡಿಗಳು ಅಂತರಾಳವನ್ನು ಒಳಗೊಂಡಿದ್ದು ಮತ್ತು ಸಾಮಾನ್ಯ ಸಭಾಮಂಟಪವನ್ನು ಹೊಂದಿದೆ. ಸಭಾಮಂಟಪದಲ್ಲಿ ಗರ್ಭಗುಡಿಯ ಕಡೆಗೆ ಮುಖ ಮಾಡಿರುವ ನಂದಿಯನ್ನು ಕಾಣಬಹುದಾಗಿದೆ. ದೇವಸ್ಥಾನದ ಬಾಗಿಲಿನ ಮೇಲೆ ಶಿಲ್ಪಗಳನ್ನು ಸಂಕೀರ್ಣವಾಗಿ ಕೆತ್ತಲಾಗಿದೆ. ಗರ್ಭಗುಡಿಯ ದ್ವಾರವನ್ನು 5 ಪಟ್ಟಿಗಳಿಂದ ಕೆತ್ತಲಾಗಿದ್ದು ದ್ವಾರಪಾಲಕರು ಕೆಳಗೆ 2 ಕಡೆ ಚೌರಿದಾರಿಗಳಿಂದ ಸುಂದರವಾಗಿ ಕೆತ್ತಲಾಗಿದೆ. ದೇವಾಲಯದ ಹೊರಗೋಡೆಯಲ್ಲಿ ಅರ್ಧ ಸ್ತಂಭಗಳನ್ನು ಕಟ್ಟಿ ಅವುಗಳ ಮೇಲೆ ವೇಸರ ಮತ್ತು ದ್ರಾವಿಡ ಶೈಲಿಯ ಚಿಕ್ಕ ಗೋಪುರಗಳನ್ನು ನಿರ್ಮಿಸಲಾಗಿದೆ. ಪಶ್ಚಿಮದ ಮುಖ್ಯ ಗರ್ಭಗುಡಿಯ ಮೇಲೆ ವೇಸರ ಶೈಲಿಯ ಚಿಕ್ಕ ಗೋಪುರಗಳನ್ನು ಕಟ್ಟಲಾಗಿದೆ. ದೇವಸ್ಥಾನದ ಸಭಾಮಂಟಪದಲ್ಲಿ ನಯಗೊಳಿಸಿದ 4 ಅಲಂಕೃತ ಕಂಬಗಳನ್ನು ಕಾಣಬಹುದು. ಒಳ ಆವರಣದಲ್ಲಿ ದೇವಕೋಷ್ಟಕಗಳಿದ್ದು ಅವುಗಳಲ್ಲಿ ಗಣೇಶ, ಮಹಿಷಮರ್ದಿನಿ ಮತ್ತು ಯಕ್ಷಮೂರ್ತಿಗಳನ್ನು ಕಾಣಬಹುದಾಗಿದೆ. ದೇವಸ್ಥಾನದ ಹೊರ ಆವರಣದಲ್ಲಿ ವೀರಗಲ್ಲುಗಳು ಮತ್ತು ಶಾಸನಗಳ ಸಣ್ಣ ಸಂಗ್ರಹವನ್ನು ಕಾಣಬಹುದಾಗಿದೆ. ಈ ದೇವಸ್ಥಾನ ದಾವಣಗೆರೆಯಿಂದ 44 ಕಿಲೋಮೀಟರ್, ಹರಿಹರದಿಂದ 35 ಕಿಲೋಮೀಟರ್ ಹಾಗೂ ಹರಪನಹಳ್ಳಿಯಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿದೆ.